काही महिन्यांपूर्वी झालेल्या मुसळधार पावसामुळे नुकसान झालेल्या शेतकऱ्यांच्या पिकांसाठी तात्काळ नुकसान भरपाई द्यावी या मागणीसाठी मंगळवारी नवलगट्टी येथील ग्रामस्थ आणि कर्नाटक रक्षण वेदिका कार्यकर्त्यांनी आंदोलन करून जिल्हाधिकाऱ्यांना निवेदन सादर केले. ಏನು ನಮ್ಮ ಬೈಲಹೊಂಗಲ ತಾಲೂಕಿನ ಮರಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ಹಳ್ಳಿಗಳ ಬೆಳೆ ಹಾನಿ ಪರಿಹಾರದಲ್ಲಿ ಅಲ್ಲಿರುವಂತ ತಲಾಟಿಗಳಾಗಿರಬಹುದು, ಸರ್ಕಲ್ಗಳಾಗಿರಬಹುದು, ತಹಶೀಲ್ದಾರ್ ಆಗಿರಬಹುದು ಒಂದು ತಾರತಮ್ಯವನ್ನ ಮಾಡಿದ್ದಾರೆ. ಈ ಬಾಜುಕಿನ ಹೊಲದಂಗ್ ಕೊಟ್ಟಿದ್ದಾರೆ ಮತ್ತು ಅದರ ಬಾಜುಕಿನ ಹೊಲದಂಗ್ ಕೊಟ್ಟಿಲ್ಲ. ಹಾಗಾಗಿ ಇವತ್ತು ನಮ್ಮ ಎಲ್ಲ ಆ ಮರಕಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಹಳ್ಳಿಗಳ ರೈತರ ಬೇಡಿಕೆ ಏನಾಗಿದೆಯಪ್ಪ ಅಂತಂದ್ರೆ, ಪ್ರತಿಯೊಂದು ರೈತರಿಗೆ ಏನು ಬೆಳೆ ಹಾನಿಯಾಗಿದೆ ಅದರ ಪರಿಹಾರವನ್ನ ಪ್ರತಿಯೊಂದು ರೈತರಿಗೆ ತಲುಪಬೇಕು ಅನ್ನುವಂತ ನಿಟ್ಟಿನಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡೋದ್ರ ಮುಖೇನ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದಂತ ರೈತರಿಗೂ ಕೂಡ ನಾವು ಬೆಳೆ ಹಾನಿ ಪರಿಹಾರವನ್ನ ಒದಗಿಸ್ತೀವಿ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಎಲ್ಲ ರೈತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಏನೇ ಒಂದು ವೇಳೆ ಆ ರೈತರ ಬೆಳೆ ಹಾನಿ ಪರಿಹಾರವನ್ನ ಕೊಡದೇ ಹೋದಲ್ಲಿ ನಾವು ಮುಂದಿನ ಹೋರಾಟವನ್ನ ಜಿಲ್ಲಾ ಅಧಿಕಾರಿಗಳ ಕಚೇರಿ ಎದುರಿಗೆ ಧರಣಿ ಮಾಡೋದ್ರ ಮುಖೇನ ನಿರಂತರವಾಗಿ ಹೋರಾಟವನ್ನ ಮಾಡಲಿಕ್ಕೆ ನಾವು ಕೈ ಎತ್ತಿಕೊಳ್ತೀವಿ. ಆ ಕಾರಣದಿಂದ ಸರ್ಕಾರ ಕೂಡಲೇ ಈ ರೈತರ ಬೆಳೆ ಪರಿಹಾರ ಧನವನ್ನು ಒದಗಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೀವಿ. सुरेश गौरनवर. अतिवृष्टीमुळे नुकसान झालेल्या शेतकऱ्यांच्या जमिनींचा कृषी विभागाने सर्वेक्षण करून 3 महिने उलटून गेले असतानाही अद्याप पिकांची नुकसान भरपाई देण्यात आलेली नाही. त्यामुळे शेतकऱ्यांना त्वरित पीक नुकसान भरपाई देण्यात यावी अशी जोरदार मागणी निवेदनाद्वारे करण्यात आली आहे. कृष्णा कांबळे, KMM मराठी, बेळगाव.